ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಸಾಕಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಕೆಲವು ಇಲಾಖೆಗಳಲ್ಲಿ ಕಮಿಷನ್ ಮತ್ತು ಹಸ್ತಕ್ಷೇಪ ಆಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ಇದೀಗ ನಮ್ಮ ಜೊತೆಗೆ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ನಿಮ್ಮ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ನಿಮ್ಮ ಇಲಾಖೆಯಲ್ಲೂ ಸಹ ಸಾಕಷ್ಟು ಕಮಿಷನ್ ತೆಗೆದುಕೋತಾ ಇದ್ದಾರೆ ಅನ್ನೋದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈಗ ಅದೇ ನಾನು ಈಗಾಗಲೇ ಅವ್ರ ಜೊತೆಯಲ್ಲಿ 24-25 ವರ್ಷದಲ್ಲಿ ನಾವೇನು ಮಾರ್ಚ್ನಲ್ಲಿ ಅವ್ರಿಗೆ ಪೇಮೆಂಟ್ಸ್ ಮಾಡಿರ್ತಕ್ಕಂಥದ್ದು ನಾವು ಅವ್ರಿಗೆಲ್ಲ ವಿವರ ಕೊಟ್ಟಿದ್ದೀವಿ. ಯಾವ ರೀತಿಯಾಗಿ ನಾವು ಮಾಡ್ತಾಯಿದ್ದೆ ಎಂಬುದು ಅವ್ರಿಗೆ ವಿವರಣೆ ಕೊಟ್ಟಿದ್ದೀವಿ. ಅವರು ಯಾವ ರೀತಿಯಾಗಿ ನಮಗೆ ತೊಂದರೆ ಇದೆ ಎಂಬ ಮಾತುಗಳು ನಮ್ಗೆ ಹೇಳಿದ್ದಾರೆ. ಈಗ ಅದೇ ರೀತಿಯಲ್ಲಿ ನಮಗೆ ಮೊನ್ನೆ ಏನು ಮಾರ್ಚಿನಲ್ಲಿ ಅನುದಾನ ಬಂದಿದೆ, ಅನುದಾನ ನಾವು ಯಾವ ರೀತಿಯಾಗಿ ನಾವು ಒಂದು ಟ್ರಾನ್ಸ್ಪರೆನ್ಸಿಲಿಂದ ಮಾಡಿದ್ದೀವಿ. ಅದನ್ನು ನಾವು ಅವ್ರ ಗಮನಕ್ಕೆ ತರಬೇಕಂತ ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ 2 ದಿನ ಹಿಂದೆ ಹೇಳಿದ್ದೀನಿ. ಅವ್ರನ್ನ ಕರೆಸಿ ಒಂದು ದಿವಸ ನಾವೆಲ್ಲ ಯಾವ ರೀತಿಯಾಗಿ ಕೊಟ್ಟು ಅವ್ರಿಗೆಲ್ಲ ಒಂದು ಪೇಪರ್ ಕೊಡಬೇಕಾದ್ರೆ ಹೋದ ಸಾಲ ಸಹಿತ ಕೊಟ್ಟಿವಿ. ಈ ಸಾರಿ ಸಹಿತ ಅದೇ ರೀತಿಯಾಗಿ ಅವರಿಗೆ ನಾವು ಮಾಡಿರ್ತಕ್ಕಂಥ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಕ್ಕಂಥದ್ದು ಅವ್ರು ತೋರಿಸ್ಬೇಕಂತ ಮಾತ್ರ ನನ್ನ ಗಮನದಲ್ಲಿತ್ತು, ಅಧಿಕಾರಿಗಳಿದೆ. ಅಷ್ಟರಾಗಿ ಇದು ಅವರ ಆಪಾದನೆ ಬಂದಿದೆ. ಹಾಗಾಗಿ ಅತಿಥಿಯ ನಿಗದಿತ ಸಮಯದಲ್ಲಿ ಅವ್ರನ್ನ ಕರೆದು ಯಾವ ಕಾರಣಕ್ಕಾಗಿ ಯಾವ ಸಂದರ್ಭದಲ್ಲಿ ಈ ವಿಷಯಗಳನ್ನ ಅವ್ರು ಮಾತಾಡಿದರು, ಏನು ಆಧಾರಗಳಿದೆ ಅದಕ್ಕಂತೇಳಿ ಅವ್ರಿಗೆ ಮಾತಾಡ್ತೀನಿ ನಾನು. ಈ ರೀತಿಯಾಗಿ ಆಗಲಿಕ್ಕೆ ನಮ್ಮಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಲಿಕ್ಕಾಗಲಿ, ಯಾವುದೇ ನಮ್ಮಲ್ಲಿ ಕಮಿಷನ್ ಹೆಚ್ಚು ಮಾಡ್ತಕ್ಕಂಥದ್ದಾಗಲಿ ಈ ರೀತಿಯಾಗಿ ಆಗಲಿಕ್ಕೆ ಅವಕಾಶಗಳು ನಾವು ನೀಡೋದಿಲ್ಲ. ಅವರು ಹೇಳ್ತಾ ಇರುವಂಥದ್ದು ಏನಂತಂದರೆ ಕಮಿಷನ್ ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಪುತ್ರನ ಹಸ್ತಕ್ಷೇಪ ಇದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಆ ರೀತಿಯಾದಂಥ ಸಂದರ್ಭ ಬರಲಿಕ್ಕೆ ಅವಕಾಶನೇ ಇಲ್ಲ. ಯಾರು ಇದರಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಕೊಡೋದೇ ಇಲ್ಲ. ಅಲ್ಲ, ನಿಮ್ಮ ಪುತ್ರನ ಹೆಸರು ಹೇಳ್ತಾ ಇರುವಂಥದ್ದು ಅವರು ಯಾರದೇ ಅಲ್ಲ, ಅವ್ರದ್ದೇ ಅಲ್ಲ. ಯಾರು ನನ್ನ ಹತ್ರ ನನ್ನ ಪುತ್ರ ಇನ್ನೊಬ್ಬರ ಹತ್ರ ಇನ್ನೊಬ್ಬಂದೇ ಇರ್ತಾರೆ. ನನ್ನ ಇಲಾಖೆಯಲ್ಲಿ ಯಾರೂ ಹಸ್ತಕ್ಷೇಪ ಮಾಡಲಿಕ್ಕೆ ಇಲ್ಲಿವರೆಗೂ ನಾನು ಅವಕಾಶ ಕೊಡೋದಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂಥದ್ದು ಇದೇ ವಿಚಾರಕ್ಕೆ, ಯಾರೋ ಕಾಣದ ಕೈಗಳು ಇದೇವೆ ಇದರಿಂದ ಅಂತ ಹೇಳ್ತಾ ಇದ್ದಾರೆ. ನೀವು ಸಹ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಆತ್ಮೀಯರಿರುವಂಥದ್ದು, ಹೀಗಾಗಿ ನಿಮ್ಮನ್ನು ಯಾರಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ. ಅದು ಈಗಲೇ ನಾನು ಹೇಳೋದಲ್ಲ, ಫಸ್ಟ್ ಟೈಮ್ ನಾನು ನಿಮ್ಮಲ್ಲಿ ಈ ರೀತಿ ಆಪಾದನೆ ಬಂದಿದೆ. ನಾನು ಅದಕ್ಕೆ ಅವ್ರನ್ನ ಕರೆಸಿ ಮಾತಾಡಿ ಚರ್ಚೆ ಮಾಡಿದ್ರೆ ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ ವಿಷಯಕ್ಕಾಗಿ ಯಾವ ಆಧಾರದ ಮೇಲೆ ಮಾತಾಡಿದ್ರೆ ಮತ್ತು ಅವ್ರ ಹತ್ರ ಮಾಹಿತಿ ಪಡೆದ್ರೆ ನಂತರ ಇದರಿಂದ ಏನಿದೆ ಎಂಬುದು ನಾನು ಹೇಳ್ತೀನಿ. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 40% ಸರ್ಕಾರ ಅಂತ ನೀವು ಹೋರಾಟ ಮಾಡಿದ್ರಿ. ಇದೀಗ ನಿಮ್ಮ ಸರ್ಕಾರ 60% ಹೋರಾಟ ಅಂತ ಕಮಿಷನ್ ಅಂತ ಹೇಳ್ತಾ ಇರೋದು. ಯಾರು ಏನೇ ಹೋರಾಟ ಮಾಡಿದ್ರೆ ಸಹಿತ ಜನರು ತಿಳ್ಕೊತಾರೆ. ನಿಜ ಪರಿಸ್ಥಿತಿ ಜನರಿಗೆ ಗೊತ್ತಿದೆ. ಯಾವ ರೀತಿಯಾಗಿ ಈ ಸರ್ಕಾರ ಉತ್ತಮ ರೀತಿಯಲ್ಲಿ ಜನಪರವಾಗಿ ಕೆಲಸ ಮಾಡಿದ ಜನರಿಗೆ ಗೊತ್ತಿದೆ. ಎಲ್ಲ ಕಡೆ ಟ್ರಾನ್ಸ್ಪರೆನ್ಸಿ ಇದೆ. ಇವತ್ತು ನಾವೆಲ್ಲ 90,000 ಕೋಟಿ ನಾವು ಜನರಿಗೆ DBT ಮುಖಾಂತರ ಕೊಡ್ತಾಯಿದ್ದೀವಿ. ಒಂದು ಪೈಸಾ ಯಾವುದು ಭ್ರಷ್ಟಾಚಾರ ಇಲ್ಲದಾಗ. ಯಾವ ದೇಶದಲ್ಲಿ ಯಾವುದಾದ್ರೂ ಸರ್ಕಾರಕ್ಕೆ ತಾಕತ್ತೈತೆ? ಸಿದ್ದರಾಮಯ್ಯನವರ ಸರ್ಕಾರ ನೇತೃತ್ವದಲ್ಲಿ 90,000 crores ನಾವು DBT ಮುಖಾಂತರ ಅವ್ರು ಕೊಡ್ತಾಯಿದ್ದೀವಿ. ಯಾರೂ ಒಂದು ಪೈಸಾದಲ್ಲಿ ಭ್ರಷ್ಟಾಚಾರ ಇಲ್ಲ. ಭ್ರಷ್ಟಾಚಾರ ಜಾಸ್ತಿ ಆಗಿರೋದು ಹೆಂಗೆ ಹೇಳ್ತಾರೆ ಅವರು? ಒಂದು ವೇಳೆ ದಾಖಲೆಯನ್ನು ಕೊಟ್ಟರೆ ನಾನು ಸೀರಿಯಸ್ಸಾಗಿ ಆ್ಯಕ್ಷನ್ ತೊಗೊಂಡು ಅಂತ ಹೇಳ್ತಾರೆ. ತಪ್ಪದೆ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ತೊಗೊತೀವಿ. ಅಂದರೆ ಅಧಿಕಾರಿಗಳು ತಪ್ಪಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತೀನಿ ಅಂತೀರಾ ಅಥವಾ ನೀವು ನೈತಿಕ ಹೊಣೆ ಹೊರ್ತೀರಾ? ಅಧಿಕಾರಿಗಳಲ್ಲಿ ಬೇರೆಯವ್ರು ಯಾರ ನಡುವಂದ್ರೆ ಬ್ರೋಕರ್ಸ್ ಇದ್ದಾರೆ ಅಂತ ಹೇಳ್ತೀವಿ. ಅವ್ರು ಯಾರ ಮೇದ್ರೂ ಅವ್ರ ಜವಾಬ್ದಾರಿ ಯಾರ್ದಿದೆ, ಅವ್ರು ಯಾರ್ದು ಆಧಾರಗಳು ಕೊಡ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ. ಅಧಿಕಾರಿ ಈಗ ಗುತ್ತಿಗೆದಾರ ಸಂಘದವರು ನಿಮ್ಮ ಜೊತೆಗೆ ಚರ್ಚೆ ಮಾಡಲಾರ್ದೇನೆ, ಸಭೆ ಮಾಡಲಾರ್ದೇನೆ ಈ ರೀತಿ ಆರೋಪ ಮಾಡ್ತಾ ಇರೋದಕ್ಕೆ ಏನು ಹೇಳ್ತೀರಾ? ಈಗ ಏನು ಹೇಳ್ಬೇಕು? ಅದಕ್ಕೆ ನಾನು ಕರೆಸಿ ಮಾತಾಡಿದ ಮೇಲೆ ಗೊತ್ತಾಗುತ್ತೆ. ಅವ್ರಿಗೆ ಕೇಳಬೇಕು. ನೀವು ನನಗೆ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರು ಯಾಕೆ ಮಾಡಿದ್ರೆ ಅಂತ. ಚರ್ಚೆ ಮಾಡಿದ್ರೆ ಇಲ್ವಾ ಅಂತ ನಾನು ಚರ್ಚೆ ಮಾಡಿಲ್ಲ. ಅವರು ನಾನೇ ಅವ್ರನ್ನ ಕರೆಸಿ ಚರ್ಚೆ ಮಾಡಬೇಕೆಂಬುದು ಇತ್ತು ನನಗೆ. ನಾವು ಏನು ಮಾಡಿದೆ ಎಂಬುದು ಅವ್ರಿಗೆ ತಿಳಿಸ್ಬೇಕೆಂಬುದು ನನ್ನ ಉದ್ದೇಶ ಇತ್ತು. ಯಾರಾದರೂ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಾ? ನಾನು ಆ ರೀತಿಯನ್ನು ಈಗ ತಿಳ್ಕೊಳ್ಳೋದಿಲ್ಲ. ಅವ್ರು ಬಂದು ಮಾತಾಡಿದ ನಂತರ ನಾನು ಅಲ್ಲಿ ಗಿವ್ ದಿ ಡೀಟೇಲ್ಸ್. ಇದಿಷ್ಟು ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ NS ಬೋಸರಾಜು ಅವರ ಮಾತುಗಳು. ನಾನು ಅವರನ್ನು ಸಂಬಂಧಪಟ್ಟಂಥವ್ರನ್ನ ಕರೆದು ಚರ್ಚೆ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ. ನಮ್ಮ ಸರ್ಕಾರ 100% ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರೂಪೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.